ಪಾಂಡವಪುರ ಠಾಣೆಯಲ್ಲಿ ಪೊಲೀಸ್ ಮೇಲೆ ಹಲ್ಲೆ ಮಾಡಲಾಗಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸಾಗರ್ಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ನಿನ್ನೆ ಈ ಠಾಣೆ ಎದುರುಗಡೆನೆ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿದ್ದ ಈ ಆರೋಪಿ ಸಾಗರ್ ಎಂಬಾತ. ಜಮೀನು ವಿವಾದದ ಸಂಬಂಧ ಈ ಸಾಗರ್ ಠಾಣೆಗೆ ಆಗಮಿಸಿದ್ದ. ಆ ಸಂದರ್ಭದಲ್ಲಿ ಪೊಲೀಸರ ಜೊತೆಗೆ ಮಾತಿಗೆ ಮಾತು ಬೆಳೆಯುತ್ತೆ. ಆನಂತರ ಪೊಲೀಸರ ಮೇಲೆ ಹಲ್ಲೆಯನ್ನು ನಡೆಸಿದ್ದ. ಆನಂತರ ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಪೊಲೀಸರು. ಹಾಜರುಪಡಿಸಿ ಸಾಗರ್ಗೆ ಈಗ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಠಾಣೆಯಲ್ಲೇ ಪೊಲೀಸರ ಮೇಲೆ ಹಲ್ಲೆ ಮಾಡಿರೋದು. ಆ ಯುವಕನನ್ನ ಈಗ ಬಂಧಿಸಲಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನ ವಿಚಾರಣೆಗೆ ಅಂತ ಠಾಣೆಗೆ ಬಂದಿದ್ದಾನೆ. ಆ ಸಂದರ್ಭದಲ್ಲಿ ಒಂದಷ್ಟು ಹಲ್ಲೆಯಾಗಿದೆ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪರ ವಿರೋಧದ ಚರ್ಚೆಗಳು ಕೂಡ ಆಗ್ತಿದೆ. ಪೊಲೀಸ್ ಠಾಣೆಗೆ ಯುವಕನೊಬ್ಬ ಆಗಮಿಸ್ತಾನೆ. ಆ ಸಂದರ್ಭದಲ್ಲಿ ಆ ಚೇರ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತು ಆರಂಭ ಆಗಿರೋದಷ್ಟೇ. ಆ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಅಭಿಷೇಕ್ ಅನ್ನೋರ ಕೊರಳಪಟ್ಟಿಯನ್ನ ಹಿಡಿದು ಹಲ್ಲೆಯನ್ನ ಕೂಡ ಮಾಡಿದ್ದಾನೆ. ಪ್ರಶ್ನೆ ಮಾಡ್ತಿದ್ದಾರೆ, ಯಾಕಾಗ ಹಲ್ಲೆ ಮಾಡ್ತಿದ್ದೀರಾ ಅಂತ. ಆ ಸಂದರ್ಭದಲ್ಲಿ ತನ್ನ ದರ್ಪವನ್ನ ತೋರಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಾಲಕೃಷ್ಣ, ಗಮನಿಸ್ತಾ ಇದೀವಿ ನಿನ್ನೆಯಿಂದಲೂ ಕೂಡ ಈ ವಿಡಿಯೋ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಪರ ವಿರೋಧದ ಚರ್ಚೆಗಳು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈತ ಮಾಡಿದ್ದು ಅಕ್ಷಮ್ಯ ಅಪರಾಧ. ಏನೇನ್ ಡೀಟೇಲ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಲಕೃಷ್ಣ? ಅಶ್ವಿನಿ, ಇದೇನ್ ನಿನ್ನೆ ಈ ಪ್ರಕರಣ ನಡೆದಿತ್ತು. ಪ್ರಕರಣ ಸಂಬಂಧ 2 ದೂರಿನ ಅನ್ವಯ FIR ದಾಖಲಿಸಿಕೊಂಡಂತ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಸಾಗರ್ ಎಂಬುವನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಏನಪ್ಪಾ ಅಂದ್ರೆ, ಲಕ್ಷ್ಮೀನಾರಾಯಣನ್ ಅವ್ರ ಜೊತೆಲಿ ಜಮೀನು ವ್ಯಾಜ್ಯದ ಹಿನ್ನೆಲೆಯಲ್ಲಿ ನಿನ್ನೆ ಪೊಲೀಸ್ ಠಾಣೆಗೆ ಲಕ್ಷ್ಮೀನಾರಾಯಣ ಅವರು ಬಂದು ದೂರು ಕೊಟ್ಟಿದ್ದಾರೆ. ದೂರಿನ ಅನ್ವಯ ಸಾಗರ್ನ ಪೊಲೀಸರು ಕರ್ಸಿದ್ದಾರೆ. ಅಂದ್ರೆ ವಿಚಾರಣೆಗೋಸ್ಕರ ಸಾಗರ್ನ ಕರ್ಸಿದ್ರು. ಈ ಒಂದು ಸಂದರ್ಭದಲ್ಲಿ ಸಾಗರ್ ಪೊಲೀಸವ್ರ ಜೊತೆ ಮಾತಿನ ಚಕಮಕಿ ನಡೆಸಿದ್ದಾರೆ. ಮಾತಿನ ಚಕಮಕಿ ನಡೆಸಿ ಆ ಪೊಲೀಸವ್ರ ಮೇಲೆ ಹಲ್ಲೆ ನಡೆಸಿರುವಂತದ್ದು. ಅಂದ್ರೆ ಏಕಾಏಕಿ ಹಲ್ಲೆ ನಡೆಸ್ತಾ ಅಂತ ಪೊಲೀಸರು ಕೂಡ ಆರೋಪ ಮಾಡ್ತಾ ಇರುವಂತದ್ದು. ನಂತರ ಪೊಲೀಸವ್ರ ಮೇಲೆ ಹಲ್ಲೆ ನಡೆಸಿದ ನಂತರ ಪೊಲೀಸರು ಆತನನ್ನ ಬಂಧಿಸಿ ಏನು ಒಂದು ವಿಚಾರಣೆಗಳನ್ನ ನಡೆಸಿ 2 ದೂರ್ನ, ಅಂದ್ರೆ ಲಕ್ಷ್ಮೀನಾರಾಯಣ ಅವ್ರು ಏನ್ ಕೊಟ್ಟಿದ್ರು ಆ ದೂರು ಮತ್ತೆ ಪೊಲೀಸವ್ರ ಮೇಲೆ ಹಲ್ಲೆ ನಡೆಸಿದಂಥದ್ದು 2 ದೂರಿನ ಅನ್ವಯ FIR ನ ದಾಖಲು ಮಾಡಿ ನ್ಯಾಯಾಧೀಶರ ಮುಂದೆ ನಿನ್ನೆ ಸಂಜೆ ಹಾಜರುಪಡಿಸಿದ್ದಾರೆ. ನ್ಯಾಯಾಧೀಶರು ಆತನನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ, ಪೊಲೀಸವ್ರ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದೆ ಇಷ್ಟಕ್ಕೆಲ್ಲ ಕಾರಣ ಆಯ್ತು ಅಂತಾನು ಕೂಡ ಎಲ್ಲರೂ ಮಾತಾಡ್ಕೊಂತ ಇರುವಂತದ್ದು. ಈತ ಹಲ್ಲೆ ಮಾಡಿದ್ದು ಅಕ್ಷಮ್ಯ ಅಪರಾಧ, ಮತ್ತೆ ಅದಲ್ಲದೆ ಪೊಲೀಸವ್ರ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದು ಎಷ್ಟು ಸರಿ ಅಂತಾನು ಕೂಡ ಸಾರ್ವಜನಿಕರ ವಲಯದಲ್ಲಿ ಒಂದು ಚರ್ಚೆ ಆಗ್ತಾ ಇರುವಂತದ್ದು. ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ನಂತರ ಏನು ವಕಾಲತ್ತು ಹಾಕಿ ಒಂದು ಇದ್ ನಡೆಯುತ್ತೆ, ಅದ್ರ ಮೇಲೆ ಆತನ ಶಿಕ್ಷೆ ಪ್ರಕಟ ಆಗುತ್ತೆ ಅಂತಾನು ಹೇಳ್ಬೋದು ಸುನಿ. ಓಕೆ ಬಾಲಕೃಷ್ಣ, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ಸುಮ್ಮನೆ